ನಮಸ್ಕಾರ, ಎಲ್ರಿಗೂ ಸ್ವಾಗತ. ಬನ್ನಿ ಈ ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ವರ್ಷದ ಫಲಾಫಲಗಳನ್ನು ಒಟ್ಟಿಗೆ ಸೇರಿ ಅರ್ಥ ಮಾಡಿಕೊಳ್ಳೋಣ ಅಲ್ವಾ. ಜೀವನದ ಬೇರೆ ಬೇರೆ ಭಾಗಗಳಲ್ಲಿ ಇದರ ಪ್ರಭಾವ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವೇನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಮಿಥುನ ರಾಶಿಯವರ ಗುಣಗಳ ಬಗ್ಗೆ ಒಂದು ಚಿಕ್ಕ ಪರಿಚಯ. ಆಮೇಲೆ ಈ ವರ್ಷದ ಸಂಖ್ಯಾಬಲ ಹೇಗಿದೆ ಅಂತ ನೋಡ್ತೀವಿ. ನಂತರ ವೃತ್ತಿ, ವೈಯಕ್ತಿಕ ಜೀವನ, ಹಾಗೆ ನಕ್ಷತ್ರವಾರು ಕೆಲವು ಸೂಚನೆಗಳು. ಕೊನೆಯದಾಗಿ ದೋಷ ನಿವಾರಣೆಗೆ ಏನು ಪರಿಹಾರ ಮಾಡ್ಕೋಬಹುದು ಅನ್ನೋದನ್ನು ಚರ್ಚೆ ಮಾಡೋಣ. ಮೊದಲಿಗೆ ಮಿಥುನ ರಾಶಿಯ ಪರಿಚಯದಿಂದ ಶುರು ಮಾಡೋಣ. ಯಾಕಂದ್ರೆ ಈ ರಾಶಿಯವರ ಮೂಲ ಸ್ವಭಾವ ಗೊತ್ತಾದ್ರೆ ಈ ವರ್ಷದ ಭವಿಷ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಸುಲಭ ಆಗುತ್ತೆ. ಮಿಥುನ ರಾಶಿ ಅಂದ್ರೆ ಇದರ ಅಧಿಪತಿ ಬುಧ. ಇದು ವಾಯುತತ್ವದ ರಾಶಿ, ಜೊತೆಗೆ ದ್ವಿಸ್ವಭಾವ ಕೂಡ ಇದೆ. ಹಾಗಾಗಿ ಈ ರಾಶಿಯವರು ಸಾಮಾನ್ಯವಾಗಿ ತುಂಬಾನೇ ಆಕ್ಟಿವ್, ಎನರ್ಜೆಟಿಕ್ ಮತ್ತು ಇಂಟೆಲೆಕ್ಚುವಲ್ ಆಗಿರ್ತಾರೆ. ಇವರ ಅಸಲಿ ಶಕ್ತಿ ಇರೋದೇ ಕಮ್ಯುನಿಕೇಷನ್ನಲ್ಲಿ. ಹೊಸ ವಿಷಯಗಳನ್ನು ಕಲಿಯೋದು, ಬದಲಾವಣೆಗಳಿಗೆ ಬೇಗ ಹೊಂದಿಕೊಳ್ಳೋದು ಇವರು ಸ್ಪೆಷಾಲಿಟಿ. ಅಷ್ಟೇ ಅಲ್ಲ, ಮಾತುಕತೆ ಮೂಲಕ ಯಾವುದೇ ಸಮಸ್ಯೆಯನ್ನ ಬಗೆಹರಿಸೋ ಚಾಕಚಕ್ಯತೆ ಇವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ. ಬುಧನ ಪ್ರಭಾವದಿಂದ ಇವರ ಮಾತು ಮತ್ತು ಬುದ್ಧಿವಂತಿಕೆ ಇವರ ದೊಡ್ಡ ಆಸ್ತಿ ಅಂತ ಹೇಳಬಹುದು. ಸರಿ, ಈಗ ಈ ವರ್ಷದ ಸಂಖ್ಯಾಬಲದ ಕಡೆ ಗಮನ ಹರಿಸೋಣ. ಈ ನಂಬರ್ಗಳು ಈ ವರ್ಷದಲ್ಲಿ ಎದುರಾಗಬಹುದಾದ ಮುಖ್ಯ ಸವಾಲುಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕೊಡುತ್ತವೆ. ಇಲ್ಲಿ ನೋಡಿ, ಮೊದಲನೆಯದಾಗಿ ಗಮನಿಸಬೇಕಾದ್ದು ಆದಾಯ ಮತ್ತು ಖರ್ಚಿನ ಲೆಕ್ಕ. ಆದಾಯ 8 ಭಾಗ ಇದ್ರೆ ಖರ್ಚು 11 ಭಾಗ ಇದೆ. ಅಂದ್ರೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಪ್ಲಾನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ವರ್ಷ ಕುಟುಂಬ, ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪ್ರಯಾಣಕ್ಕೆ ಅಂತ ಅನಿರೀಕ್ಷಿತ ಖರ್ಚುಗಳು ಬರೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಇಲ್ಲಿದೆ. ರಾಜಪೂಜ್ಯಂ ಅಂದ್ರೆ ಗೌರವ ಸನ್ಮಾನಕ್ಕಿರೋದು ಕೇವಲ 1 ಪಾಯಿಂಟ್. ಆದರೆ ಅವಮಾನ ಅಂದ್ರೆ ಅಪರ್ಥಗಳು, ಮನಸ್ತಾಪಗಳಿಗೆ 7 ಪಾಯಿಂಟ್ಸ್ ಇದೆ. ಇದರ ಅರ್ಥ ಏನು ಅಂದ್ರೆ ಈ ವರ್ಷ ಮಾತಿನಿಂದ ಸಮಸ್ಯೆಗಳು ಹೆಚ್ಚಾಗಬಹುದು. ಕೆಲಸದ ಜಾಗದಲ್ಲಾಗ್ಲಿ ಬೇರೆ ಕಡೆ ಆಗಲಿ ತಪ್ಪು ತಿಳುವಳಿಕೆಯಿಂದ ಸಂಘರ್ಷಗಳು ಉಂಟಾಗೋ ರಿಸ್ಕ್ ತುಂಬಾನೇ ಇದೆ. ಸೊ ಮಾತನಾಡುವಾಗ ಬಹಳ ಎಚ್ಚರಿಕೆ ಬೇಕು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವರ್ಷ ಒಂದ್ ರೀತಿ ಟೆಸ್ಟಿಂಗ್ ಪೀರಿಯಡ್ ಇದ್ದ ಹಾಗೆ. ಹಣಕಾಸಿನ ಸವಾಲುಗಳನ್ನು ನಿಭಾಯಿಸೋದು ಮತ್ತು ಸಂಘರ್ಷಗಳನ್ನು ಜಾಣ್ಮೆಯಿಂದ ತಪ್ಪಿಸ್ಕೊಳ್ಳೋದು, ಇವೆರಡರಲ್ಲೇ ಯಶಸ್ಸು ಅಡಗಿದೆ. ಶಿಸ್ತು, ಸಂಯಮ ಇವೇ ಈ ವರ್ಷದ ಪ್ರಮುಖ ಅಸ್ತ್ರಗಳು. ಸರಿ, ಈ ಸಂಖ್ಯಾಬಲದ ಪ್ರಭಾವ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ಮೇಲೆ ಹೇಗೆ ಬೀಳುತ್ತೆ ಅಂತ ಈಗ ವಿವರವಾಗಿ ನೋಡೋಣ ಬನ್ನಿ. ಕೆರಿಯರ್ ವಿಷಯಕ್ಕೆ ಬಂದ್ರೆ ಕೆಲ್ಸದ ಒತ್ತಡ ಸ್ವಲ್ಪ ಜಾಸ್ತಿನೇ ಇರ್ಬೋದು. ಬರೋ ಆದಾಯ ಜೀವನ ನಡೆಸೋಕೆ ಸಾಕಾಗತ್ತೆ. ಆದರೆ ದೊಡ್ಡ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳವನ್ನ ನಿರೀಕ್ಷಿಸೋದು ಸ್ವಲ್ಪ ಕಷ್ಟ. ಹೆಚ್ಚಿನ ಕೆಲಸಗಳು ಬ್ಯಾಕ್ಗ್ರೌಂಡ್ನಲ್ಲೇ ನಡಿಬೋದು. ಅಂದ್ರೆ ಡಾಕ್ಯುಮೆಂಟೇಷನ್, ಕೋಆರ್ಡಿನೇಷನ್ ಈ ಥರ. ಮತ್ತೆ ನೆನ್ಪಿರ್ಗೆ, ಇಮೇಲ್, ಕಾಲ್ಸ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅದಕ್ಕೆ ದೊಡ್ಡ ಹೂಡಿಕೆ ಅಥವಾ ದೊಡ್ಡ ಸಾಲ ಮಾಡಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಇನ್ನು ಸರ್ಕಾರಿ ನೌಕರರಾಗಿದ್ರೆ ಆಫಿಷಿಯಲ್ ಎನ್ಕ್ವೈರಿ ಅಥವಾ ಇನ್ಸ್ಪೆಕ್ಷನ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಗಳನ್ನು ಪರ್ಫೆಕ್ಟಾಗಿ ಇಟ್ಕೊಳ್ಳಿ. ಕಾರ್ಪೊರೇಟ್ ಮತ್ತು IT ಫೀಲ್ಡ್ನಲ್ಲಿರೋರು ಆಫೀಸ್ ಪಾಲಿಟಿಕ್ಸ್ ಮತ್ತು ಗಾಸಿಪ್ಗಳಿಂದ ಸಾಧ್ಯವಾದಷ್ಟು ದೂರ ಇರಿ. ಯಾಕಂದ್ರೆ ಅದರಿಂದ ಅನಗತ್ಯ ಸಮಸ್ಯೆಗಳು ಶುರುವಾಗಬಹುದು. ಕೆರಿಯರ್ ಆಯಿತು, ಈಗ ಪರ್ಸನಲ್ ಲೈಫ್ ಕಡೆಗೆ ಬರೋಣ. ಹಾಗಾದ್ರೆ ಪ್ರೀತಿ ಮತ್ತು ಮದುವೆ ಜೀವನದ ಮೇಲೆ ಈ ವರ್ಷದ ಪ್ರಭಾವ ಹೇಗಿರುತ್ತೆ? ನಾವು ಆಗ್ಲೇ ನೋಡ್ದ ಹಾಗೆ ಅವಮಾನದ ಸ್ಕೋರ್ ಹೆಚ್ಚಿರೋದ್ರಿಂದ ಸಂಬಂಧಗಳಲ್ಲಿ ಈ ಸಣ್ಣ ಪುಟ್ಟ ಅಪಾರ್ಥಗಳಿಂದ ಅಹಂಕಾರದ ಸಂಘರ್ಷಗಳು ಶುರುವಾಗಬಹುದು. ಹಾಗಾಗಿ ಮಾತನಾಡುವಾಗ ಕಠಿಣ ಪದಗಳನ್ನು ಬಳಸದೇ ಇರೋದು ತುಂಬಾನೇ ಒಳ್ಳೆಯದು. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ವೈಯಕ್ತಿಕ ವಿಚಾರಗಳಲ್ಲಿ ಮೂರನೇ ವ್ಯಕ್ತಿಗಳನ್ನು ತಲೆ ಹಾಕೋಕ್ಕೆ ಬಿಡಬೇಡಿ. ಸಂವಹನ ಸ್ಪಷ್ಟವಾಗಿ, ಮೃದುವಾಗಿ ಮತ್ತು ನೇರವಾಗಿರಲಿ. ಸರಿ, ಈಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ. ಮಿಥುನ ರಾಶಿಯ ಅಡಿಯಲ್ಲಿ ಬರುವ 3 ನಕ್ಷತ್ರಗಳ ಫಲಾಫಲ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಮೃಗಶಿರ ನಕ್ಷತ್ರದವರು. ಇವರು ಒಂದೇ ಸಲಕ್ಕೆ ಒಂದೇ ಕೆಲಸದ ಮೇಲೆ ಗಮನ ಇಡೋದು ಬಹಳ ಮುಖ್ಯ. ಇಲ್ದಿದ್ರೆ ಗಮನ ಬೇರೆ ಕಡೆ ಹೋಗ್ಬೋದು. ಜೊತೆಗೆ ಪ್ರಯಾಣ ಮತ್ತೆ ಕ್ಲೈಂಟ್ ಮೀಟಿಂಗ್ಗಳು ಜಾಸ್ತಿ ಇರುತ್ತೆ. ಇನ್ನು ಆರಿದ್ರ ನಕ್ಷತ್ರದವರು ದಿಢೀರ್ ಬದಲಾವಣೆಗಳಿಗೆ ಮತ್ತೆ ಆಂತರಿಕ ರಾಜಕೀಯಕ್ಕೆ ಸಿದ್ಧವಾಗಿರಬೇಕು. ಬಿಸ್ನೆಸ್ನಲ್ಲಿ ರಿಸ್ಕ್ ತೆಗೆದುಕೊಳ್ಳುವಾಗ ತುಂಬಾನೇ ಎಚ್ಚರಿಕೆ ಇರಲಿ. ಕೊನೆಯದಾಗಿ ಪುನರ್ವಸು ನಕ್ಷತ್ರದವರಿಗೆ ಹಿಂದೆ ಕೈತಪ್ಪಿ ಹೋದ ಅವಕಾಶಗಳು ಮತ್ತೆ ಸಿಗ್ಬೋದು. ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಇಷ್ಟೆಲ್ಲ ಸವಾಲುಗಳ ಬಗ್ಗೆ ಮಾತಾಡಿದೀವಿ ಅಲ್ವಾ? ಹಾಗಾದ್ರೆ ಇದಕ್ಕೆ ಪರಿಹಾರಗಳೇನು? ಈಗ ಆ ಕಡೆ ಗಮನ ಹರಿಸೋಣ. ಈ ಪರಿಹಾರಗಳು
ವರ್ಷವನ್ನ ಬ್ಯಾಲೆನ್ಸ್ ಮಾಡೋಕೆ ಖಂಡಿತ ಸಹಾಯ ಮಾಡ್ತವೆ. ನೋಡಿ, ಈ ವರ್ಷವನ್ನ ಚೆನ್ನಾಗಿ ನಿಭಾಯಿಸೋಕೆ ಇಲ್ಲೊಂದು 4 ಹಂತದ ಪ್ಲಾನ್ ಇದೆ. ಮೊದಲನೇದು ಆಧ್ಯಾತ್ಮಿಕತೆ. ವಿಷ್ಣು, ಗಣಪತಿ ಮತ್ತೆ ಶಿವನ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಶಕ್ತಿ ಸಿಗುತ್ತೆ. ಎರಡನೇದು ಮಂತ್ರಪಠನ. ಬುಧ, ಶನಿ ಹಾಗೆ ವಿಷ್ಣು ಅಥವಾ ದುರ್ಗಾದೇವಿಯ ಮಂತ್ರಗಳನ್ನ ಪಠಿಸೋದ್ರಿಂದ ನೆಗೆಟಿವ್ ಎನರ್ಜಿ ಕಡಿಮೆ ಆಗತ್ತೆ. ಮೂರನೇದು ದಾನಧರ್ಮ. ಹಸಿರು ಬಣ್ಣದ ವಸ್ತುಗಳನ್ನ ದಾನ ಮಾಡೋದು, ಶನಿವಾರದ ದಿನ ಬಡವರಿಗೆ ಸಹಾಯ ಮಾಡೋದು ಒಳ್ಳೇದು. ಕೊನೆಯದಾಗಿ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆ. ಪ್ರತಿದಿನ ವಾಕಿಂಗ್, ಸ್ವಲ್ಪ ಧ್ಯಾನ ಮತ್ತೆ ರಾತ್ರಿ ಮಲಗೋ ಮುಂಚೆ ಮೊಬೈಲ್ ನೋಡೋದನ್ನ ಕಡಿಮೆ ಮಾಡೋದು, ಇವು ದೇಹ ಮತ್ತು ಮನಸ್ಸಿಗೆ ತುಂಬಾನೇ ಒಳ್ಳೇದು. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ. ಈ ವರ್ಷದ ಪ್ರಮುಖ ಸಂದೇಶ ಏನು ಎನ್ನೋದನ್ನ ಒಮ್ಮೆ ನೆನ್ಪಿಸ್ಕೊಳ್ಳೋಣ. ನೆನಪಿನಲ್ಲಿಟ್ಕೊಳ್ಳಬೇಕಾದ ಮುಖ್ಯ ವಿಷಯ ಅಂದ್ರೆ, ಇದು ಒಂದು ಪರೀಕ್ಷೆಯ ಸಮಯ. ಇದನ್ನ ಗೆಲ್ಲೋಕೆ ಬೇಕಾಗಿರೋದು 3 ವಿಷಯಗಳು: ಶಿಸ್ತು, ಮಾತಿನ ಮೇಲೆ ಹಿಡಿತ ಮತ್ತು ಆಧ್ಯಾತ್ಮಿಕ ಸಾಧನೆ. ಇವು 3 ಇದ್ರೆ ಎಲ್ಲವನ್ನೂ ಯಶಸ್ವಿಯಾಗಿ ನಿಭಾಯಿಸಬಹುದು. ಹಾಗಾದ್ರೆ ಈ ಎಲ್ಲಾ ಮಾರ್ಗದರ್ಶನವನ್ನ ಇಟ್ಕೊಂಡು ಈ ವರ್ಷವನ್ನ ಒಂದು ಸವಾಲು ಅಂತ ನೋಡೋದ್ರ ಬದಲು ನಮ್ಮನ್ನ ನಾವೇ ಉತ್ತಮಪಡಿಸ್ಕೊಳ್ಳೋಕೆ, ಶಿಸ್ತನ್ನ ಕಲಿಯೋಕೆ ಸಿಕ್ಕ ಒಂದು ಅವಕಾಶ ಅಂತ ಯಾಕೆ ಭಾವಿಸ್ಬಾರ್ದು? ಈ ಬಗ್ಗೆ ಯೋಚಿಸಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ.